ಇವಾಗ ಹೊಸಕೋಟೆಗೆ ಹೋಗ್ಬೇಕು. ಏನಕ್ಕಪ್ಪ ಅಂದ್ರೆ ಅಲ್ಲೋಗಿ ಹೇಳ್ತೀನಿ ರೀ, ಒಬ್ಬ ಸೆಲೆಬ್ರಿಟಿ ಬರ್ತಿದ್ದಾರೆ, ನನ್ನ ಫೇವ್ರೇಟು. ಗೈಸ್ ಫೈನಲಿ ಧ್ರುವ ಸತ್ಯ ಸರ್ ಬಂದ್ರು. ಆ ರಾಮ್ ಅಂತ ಹಾಕ್ಸವ್ರೆ. ನೋಡಿ ಹೈವೇ ಬಿರಿಯಾನಿ ಹೋಟೆಲ್ ಹತ್ರ. ಕಾರಿಂದ ಹೊಡ್ಕೊಂಡ್ಬಂದ ಇಷ್ಟ ಹೊರಟೋಗ್ಬಿಟ್ಟು. ಆದ್ರೆ ನಮ್ಮ ಫ್ರೆಂಡ್ ಅವ್ರಿಗೆ ಇನ್ನೊಬ್ರು ಅವರು ಪರಿಚಯ ಆದ್ರೆ ಇಲ್ಲೇ ಅವ್ರಿಗೆ ಫೋಟೋ ಕೊಟ್ಟರು ನನಗೆ ಗೊತ್ತಿಲ್ಲ. ಎಲ್ಲಿ ಪರವಾಗಿಲ್ಲ, ಹತ್ತಿರದಿಂದ ನೋಡಿದ್ದೀನಿ ನಾನು, ಅಷ್ಟೇ ಸಾಕು ನನಗೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೋ ದಿನಗಳ ನಂತರ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ಡೈಲಿ ವ್ಲಾಗ್ಸ್ ಕೂಡ ಈ ನಡುವೆ ಮಾಡಿಲ್ಲ, ಬರೀ RCB ಮಾಡ್ಕೊಂಡಿದ್ಬಿಟ್ಟೆ. ಅಂತೂ ಫೈನಲಿ 1K ಇದ್ದಿದ್ದು 2K ಆಗೋಯ್ತು ನನ್ನ ಫಾಲೋವರ್ಸು. ತುಂಬಾ ಖುಷಿ ಆಗ್ತೈತೆ ಗೈಸ್ ನನಗಂತೂ. ಇವಾಗ ಹೊಸಕೋಟೆಗೆ ಹೋಗ್ಬೇಕು. ಏನಕ್ಕಪ್ಪ ಅಂದರೆ ಅಲ್ಲೋಗಿ ಹೇಳ್ತೀನಿ ರೀ, ಒಬ್ಬ ಸೆಲೆಬ್ರಿಟಿ ಬರ್ತಿದ್ದಾರೆ, ನನ್ನ ಫೇವ್ರೇಟು. ಅವ್ರು ಬರ್ತಿದ್ದಾರೆ, ಹೋಟ್ಲ್ ಓಪನ್ ಒಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಸಿಗ್ತೀನಿ. A few moments later. ಸೊ ಗಾಯ್ಸ್, ಇವಾಗ ಕಮ್ಸಂದ್ರ ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಗಾಡೀಲಿ ಒಬ್ಬನೇ ಹೋಗ್ತಾ ಇದ್ದೀನಿ, ಯಾರು ಇಲ್ಲ ಜೊತೆಯಲ್ಲಿ. ಏನು ಮಾಡೋದು, ಅಷ್ಟೇ ಫ್ರೆಂಡ್ಸ್ ಎಲ್ಲ ಕೈ ಬಿಟ್ಬಿಟ್ರು ನನ್ನ. ಅಂದರೆ ಪಾಪ ಎಲ್ಲ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗೋರೆ. ಇರಲಿ ಪರವಾಗಿಲ್ಲ, ನಾವು ಹೋಗ್ತಾ ಇದ್ದೀನಿ. ನಮ್ಮ ಬ್ರದರ್ ಫೋನ್ ಆಗಿದ್ದೆ, ಆ ಬ್ರದರ್ ಇನ್ನೂ ಮಲಗೋರಂತೆ. ಬ್ರದರ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಹೋಗ್ತಾ ಇದ್ದೀನಿ. ನೋಡು ಹೆಂಗೈತೆ ವ್ಯೂ. ಸೊಂಟದ ಬೆಟ್ಟು ಆರಿ ಸರ್ವಿಂಗ್ ಮಾತ್ರ ಫಸ್ಟ್ ತೆಗಿಯಾಗಾಯ್ತು. ಹೆಂಗೆಲ್ಲ ಓಡಿಸ್ಬೋದು. ನೋಡ್ರಿ 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 ಪಕ್ಷಿಗಳ. ಸೊ ಗಾಯ್ಸ್, ಇವಾಗ ನನ್ನ ಹಿಂದೆ ಒಂದು 5 ಮೀಟ್ರ್ ಅಥವಾ 15 ಮೀಟ್ರ್ ಐತೆ ಇದೇ ದೇವಸ್ಥಾನ, ಕಾಟೇರಮ್ಮ ದೇವಸ್ಥಾನ ಹೊಸಕೋಟೆಯಲ್ಲಿ, ಅಂದರೆ ಉಪ್ಪರಲ್ಲಿ ಹತ್ರ ಇರೋದು. ತುಂಬ ಪವರ್ಫುಲ್ ದೇವಸ್ಥಾನ. ಆಲ್ರೆಡಿ ಜನ ಜಾಸ್ತಿನೇ ಇದ್ದಾರೆ, ಟ್ರಾಫಿಕ್ ಆಗ್ತೈತೆ ಆಲ್ರೆಡಿ. ನೋಡ್ರಿ ಕಾಟೇರಮ್ಮ ದೇವಸ್ಥಾನ ಗಾಯ್ಸ್ ಇದು, ನೋಡ್ರಿ. One eternity later. ಸೊ ಗಾಯ್ಸ್, ನಾನು ಬಂದಿದ್ದೀನಿ ಹೊಸಕೋಟೆ ಟೋಲ್ ಹತ್ರ. ನೋಡಿ ಹೈವೇ ಬಿರಿಯಾನಿ ಹೋಟೆಲ್ ಹತ್ರ ಇದ್ದೀನಿ. ಗ್ರ್ಯಾಂಡ್ ಓಪನಿಂಗ್ಗೆ ನಮ್ಮ ಬಾಸ್ ಬರ್ತಿದ್ದಾರೆ. ಇವರಲ್ಲ, ಇನ್ನೊಬ್ರು ಇದ್ದಾರೆ. ಫೋಟೋನಾಗ ಅರ್ಧನೇ ಕಾಣಿಸ್ತಿರೋದು, ಇಲ್ಲಿ ಕಾಣಿಸಿದ್ರು ಅನ್ಸುತ್ತೆ. ಬರೋವರೆಗೂ ವೆಯ್ಟ್ ಮಾಡಿ ತೋರಿಸ್ತೀನಿ ರೀ ನಿಮಗೆಲ್ಲ ನಮ್ಮ ಬಾಸ್ನ. ನೋಡಿ, ಪ್ರಭುಚಂದ್ರು ಶೆಟ್ಟಿ ಅವರು, ಕಬಾಬ್ ಚಂದ್ರು ಅಣ್ಣವರೆಲ್ಲ ಬಂದರು. ಕಬಾಬ್ ಚಂದ್ರು ಅಣ್ಣವರು ಎಲ್ಲ ಬಂದವ್ರೆ. 1 ಮಿಲಿಯನ್ ಆಗಿದೆ ಅವರು. ನೋಡಿ ಬಂದಿದ್ದಾರೆ. ಗಾಯ್ಸ್, ಇವಾಗ ಧೂಳೆ ಬಿಡಿಸ್ತವ್ರೆ. ನೋಡಿದ್ರ ಯಾವ ಪಾಟಿ ಬಿಡಿಸ್ತವ್ರೆ. ಧೂಳಲ್ಲ, ಜನ ಬ್ಲಾಸ್ಟ್ ಹೊಡಿಸ್ತವ್ರೆ. ಸ್ವಾಗತ ಮಾಡ್ತಾವ್ರೆ. ಮಟನ್ ಬೇಯ್ತಾ ಇದೆ, ಬಿರಿಯಾನಿ ರೆಡಿ ಇದೆ. ಅಂತ ಇದ್ರೆ ತಿಂದು ಜಟಾಪಟ ಅಂತ ಈಗ ಅಕ್ಕಿನ ಹಾಕಿದ್ದೀವಿ. ಮಟನ್ ಬಿಟ್ಟು ಬೇರೆ ತಟ್ಟೆ ಮುಚ್ಬಿಡ್ಬೋದು, ಆಮೇಲೆ ತೆಗೆದು ಬೇರೆ ತಟ್ಟೆ ಮುಚ್ಚಿ ಯಾವ್ದೋ ಒಂದು ತಟ್ಟೆ
ಗಾಯ್ಸ್ ಇವಾಗ ಅವರಿಂದ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಅವರೆಲ್ಲ ಇಲ್ಲೇ ಇದ್ದಾರೆ. ಇವರು ಪ್ರಭು ಶೆಟ್ಟಿ, ಅವರು ಚಂದ್ರು ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಣ್ಣ ಇದ್ದಾರೆ. ಮನೆ ಊಟ ತಿನ್ಬೋದು. ಮುರುಳಿಯವರು ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಈಗ ದೊಡ್ಡದಾಗಿ ಒಂದು ಸಂಸ್ಥೆ ಮಾಡಿದ್ದಾರೆ. ಬನ್ನಿ, ನಿಮ್ಮ ಪ್ರೀತಿ ತಲ್ಲಿ ರುಚಿ ರುಚಿ ಅಲ್ಲಿ, ಓಕೆನಾ? ಖಂಡಿತ ತಾವು ಬನ್ನಿ, ನಿಂಬಿ ಸಾಕು ಗಾಯ್ಸ್ ನಾನು ನೋಡ್ರಿ ಪ್ರಭು ಶೆಟ್ಟಿ ಅವರು ಅಲ್ಲ ಚಂದ್ರು ಅನ್ನೋ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರ ಫೋನಲ್ಲೇ ಬೆಂಗಳೂರಿಂದ ಬಂದ್ರೆ ಟೋಲಿಂದ ರೈಟ್ ಅಲ್ಲಿ, ಆ ಕೋಲಾರಿಂದ ಬಂದ್ರೆ ಟೋಲಿಂದ ಲೆಫ್ಟ್ ಅಲ್ಲಿ ಬರ್ಬೋದು. ಒಳ್ಳೆ ಪಾರ್ಕಿಂಗು ಇದೆ, ರುಚಿಯಾಗಿ ಜಾಗ ಇದೆ. ಸ್ನೇಹಿತರೆ ನಮಸ್ಕಾರ. ಗಣಿ ಕನ್ನಡಿಗ 43 ಅಲ್ವಾ ಬ್ಲಾಗ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಥ್ಯಾಂಕ್ಸ್ ಕೂಟ ಸರಿನಾ. ಹಾಗೆ ಸಕ್ಸಸ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ. ಅವರು ರಪ್ಪ ಅಂತ ಬೆಲ್ ಬಟನ್ ಮಾತ್ರ ಮರಿಬೇಡಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ಗಾಯ್ಸ್ ಇವಾಗ ತಾನೇ ನನ್ನ ಐಡಿಗೆ ಸಪೋರ್ಟ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿಸಿದೆ. ಅಣ್ಣ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ವಿಡಿಯೋ ಮಾಡಿಕೊಟ್ರು ಗಾಯ್ಸ್. ಇವಾಗ ನನಗೆ ಅವರು ಹೋಗ್ತಾವ್ರೆ, ಊಟ ಮಾಡಕ್ಕೆ ಹೋಗ್ತಾವ್ರೆ, ಇನ್ನೂ ನಮ್ಮ ಬಾಸ್ ಬಂದಿಲ್ಲ. ಗಾಯ್ಸ್ ಅಂತೂ ಇಂತೂ ನಮ್ಮ ಬಾಸ್ ಮಾತ್ರ ಲೇಟಾಗೆ ಬಂದರು. ಎಲ್ಲೋ ಯಾವ್ದು ಫಂಕ್ಷನ್ ಹೋಗಿದ್ರೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆದರೂ ಬಂದರು, ಪರವಾಗಿಲ್ಲ. ಆದರೆ ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂದ್ಕೊಟ್ರಿ ಗಾಯ್ಸ್. ಜನ ಅಂದರೆ ಜನ, ನಾನು ವೀಡಿಯೋ ತೆಗಿಯೋಕ್ಕೆ ಆಗಿಲ್ಲ ಅಂಥದ್ರಲ್ಲಿ ವೀಡಿಯೋ ಎಲ್ಲ ಮಾಡಿದ್ದೀನಿ ನಾನು. ಅಷ್ಟರಲ್ಲಿ ಏನು ಜನ ಅಂತೀರ ಪಾಪ. ಬಾಸ್ಗೆ ಮಾತ್ರ ಹಿಂದೆ ಮುಂದೆ ಎಲ್ಲ ತಳ್ಳಿಬಿಟ್ಟಿದ್ದಾರೆ ಗಾಯ್ಸ್. ಪಾಪ ನೋವಾಗಿರುತ್ತೆ. ನೋಡ್ರಿ ಬಾಸ್ನು ಒಳಗಡೆನೇ ಎಷ್ಟು ಜನ ಅವ್ರೆ ಅಂತ ನೋಡ್ರಿ. ಬಾಡಿಗಾರ್ಡ್ ತಳ್ಳಿ ಅವರು ಸುಸ್ತಾದರೂ ನಮ್ಮ ಬಾಸ್ಗೂ ಸ್ವಲ್ಪ ಜನ ನೂಗ್ಬಿಟ್ಟಿದ್ದಾರೆ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ, ನಾವು ಹಂಗೆ ಬೆಳಿಬೇಕು ಗಾಯ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳಿತೀವಿ ಗಾಯ್ಸ್. ಗಾಯ್ಸ್ ಫೈನಲಿ ಧ್ರುವ ಸರ್ಜಾ ಸರ್ ಬಂದರು. ಆ ಕ್ಲಿಪ್ಪು ನಾನು ಲ್ಯಾಂಡ್ಸ್ಕೇಪಲ್ಲಿ ತಗೊಬೇಕಾಯ್ತು, ಪೋರ್ಟ್ರೇಟಲ್ಲಿ ತಗೊಂಬಿಟ್ಟು ಸ್ಟ್ರೈಟು. ಧ್ರುವ ಸರ್ಜಾ ಸರ್ ಕಾರು ಸರ್ಜಾ ಅಂತಲೇ ಹಚ್ಚೈತೆ. ಆಲ್ರೆಡಿ ಬಂದವ್ರೆ. ಪೇಪರ್ ಬ್ಲಾಸ್ಟ್ ನೋಡಿ ಎಷ್ಟೊಂದು ಐತೆ ಅಂತ. ಕಾರ್ ಬಾರು ಇನ್ನೋವ ನೋಡ್ರಿ, ರಾಮ್ ಅಂತ ಹಾಕ್ಸವ್ರೆ. ನೋಡಿ ಹೈವೇ ಬಿರಿಯಾನಿ ಹೋಟೆಲ್ ಹತ್ರ. ಗೈಸ್ ಮೇಲೆ ಫ್ಯಾಮಿಲಿ ಫೋಟೋಸ್ ಇಡ್ಸ್ಕೊಂತವ್ರೆ. ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಎಷ್ಟೊಂದು ಜನ ಅವರ ಫ್ಯಾನ್ಸ್. ಗಾಯ್ಸ್ ಧ್ರುವ ಸರ್ಜಾ ಅವರ ಬಾಡಿಗಾರ್ಡ್ ಸರ್ ಸೊಕ್ಕೆ ಕೊಟ್ಬಿಟ್ಟು ಮುಂದೆ ಹೋಗ್ತಾವ್ರೆ. ಡ್ರೈವರ್ ಮುತ್ತು ಅವ್ರು ಹೊಡೆದಿದ್ದು. ಗಾಯ್ಸ್ ಬಸ್ಸಿಂದ ಕಾರಿಂದ ಹೊಡ್ಕೊಂಡ್ಬಂದೆ. ಇಷ್ಟ ಹೊರಟೋಗ್ಬಿಟ್ಟು. ಆದ್ರೆ ನಮ್ಮ ಫ್ರೆಂಡ್ ಅವ್ರಿಗೆ ಇನ್ನೊಬ್ರು ಅವರು ಪರಿಚಯ ಇದ್ರಿ ಇಲ್ಲೇ, ಅವ್ರಿಗೆ ಫೋಟೋ ಕೊಟ್ರು ನನಗೆ ಗೊತ್ತಿಲ್ಲ. ಇರಲಿ ಪರವಾಗಿಲ್ಲ, ಹತ್ತಿರದಿಂದ ನೋಡಿದ್ದೀನಿ ನಾನು, ಅಷ್ಟೇ ಸಾಕು. ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನೋಡಿ ಎಲ್ಲ ಟೋಲ್ ಹತ್ರ ಹೆಂಗೆ ಹೋಗ್ತಾರೆ ಜನ. ಬಾಯ್, ಸಿ ಯು ನೆಕ್ಸ್ಟ್ ಕ್ಲಾಸ್.